ಪ್ರಿಯ ವೀಕ್ಷಕರೇ, ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಅಭಿನಂದನ್ ಪಟೇಲ್ ಮಾತನಾಡ್ತಾ ಇದ್ದೇನೆ. ಮಿತ್ರರೇ, ಈ ದೇಶದಲ್ಲಿ ನಡೆದಂತಹ ಒಂದು ಘನಘೋರವಾದಂತಹ ಇತಿಹಾಸದ ಪುಟಗಳಲ್ಲಿ ಸೇರ್ಕೊಂಡಂತಹ ಮುಚ್ಚಿಡಲಾದಂತಹ ಒಂದು ವಿಷಯವನ್ನು ತಿಳ್ಕೊಳ್ಳೋಣ. ಮಿತ್ರರು, ತಮ್ಮೆಲ್ಲರೂ ಗೊತ್ತೇ ಇದೆ, ಗಾಂಧಿ ಹತ್ಯೆಯಾದ ನಂತರ ಇಡೀ ವಿಶ್ವಕ್ಕೆ ಗಾಂಧಿ ಹತ್ಯೆಯಾದಂಥ ವಿಚಾರವನ್ನು ತಿಳಿಸ್ಕೊಟ್ರು. ಯಾತಕ್ಕೆ ಅಂತೇಳಿ ಅದೇ 2002ರಲ್ಲಿ ಗುಜರಾತ್ನಲ್ಲಿ ನಡೆದಂತಹ ಒಂದು ಗಲಭೆಯ ಪ್ರಕರಣದಲ್ಲಿ ಅದನ್ನು ಕೂಡ ಒಂದಷ್ಟು ದೇಶಾದ್ಯಂತ ಪ್ರಚಾರವನ್ನು ಮಾಡಲಾಯಿತು. ಹೀಗಾಯಿತು. ಆದರೆ ಅದರ ಹಿಂದಿನ ಕಹಿ ಸತ್ಯ ಏನು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಮಿತ್ರರೇ, ಆ ಕಹಿ ಸತ್ಯ ಏನು ಅಂತ ಹೇಳಿದ್ರೆ, 59 ಜನ ಹಿಂದೂಗಳು ಟ್ರೈನ್ನಲ್ಲಿ ಒಂದು ಜರ್ನಿಯನ್ನು ಮಾಡ್ತಾ ಇರಬೇಕು. ಒಂದು ಬೋಗಿಗೆ ಸೀಮೆಎಣ್ಣೆ ಸುರಿದು ಆ ಬೋಗಿಲಿದ್ದಂತಹ ಎಲ್ಲ ಹಿಂದೂಗಳನ್ನು ನಿಜವಾಗಿಯೂ ಸುಡಲಾಯಿತು. ಆ ಒಂದು ಪ್ರತಿಕಾರಕ್ಕೆ ಗುಜರಾತ್ ಗಲಭೆ ಆಯಿತು ಅಂತೇಳಿ ಎಲ್ಲರಿಗೂ ಗೊತ್ತಿದೆ. ಅದ್ರ ಬಗ್ಗೆ ಯಾರು ಕೂಡ ಚಕಾರವನ್ನು ಎತ್ತುವಂಥದ್ದಿಲ್ಲ ಮತ್ತು ಅದ್ರ ಬಗ್ಗೆ ಪ್ರಸ್ತಾಪವನ್ನು ಮಾಡ್ತಾ ಇಲ್ಲ. ಅದಿರಲಿ, ನಮ್ಮ ಯಾರು ಕರ್ಪಾತ್ರಿ ಮಹಾರಾಜರು ಅಂತ ಹೇಳ್ತೇವೆ, ಸಾಧುಗಳು, ಅವರು ಒಂದು ಗಾಂಧಿ ಪರಿವಾರಕ್ಕೆ ಒಂದು ಶಾಪವನ್ನು ಕೊಡ್ತಾರೆ. ಆ ಶಾಪದ ಹಿಂದಿನ ಮಹತ್ವ ಏನು ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ. ಮಿತ್ರರೇ, ಅದು 1966 ದೆಹಲಿಯ ಸಂಸತ್ ಭವನದ ಮುಂಭಾಗ ಸಾಧುಗಳು, ನಾಗಸಾಧುಗಳು, ಗೋರಕ್ಷಕರು ಪ್ರತಿಭಟನೆಯನ್ನು ಮಾಡ್ತಾ ಇರ್ತಾರೆ. ಪ್ರತಿಭಟನೆಯ ಉದ್ದೇಶ ಗೋಹತ್ಯೆ ನಿಷೇಧವನ್ನು ಜಾರಿ ಮಾಡಬೇಕು ಅಂಥೇಳಿ. ಅದರ ಜೊತೆಯಲ್ಲಿ ಗೋವುಗಳನ್ನು ಕೂಡ ಕರ್ಕೊಂಡು 100 ಗೋವುಗಳನ್ನು ಸಂಸತ್ ಭವನದ ಮುಂದೆ ಶಾಂತಿಯುತವಾದಂತಹ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇರ್ತಾರೆ. ಆ ಪ್ರತಿಭಟನೆ ನಡೆಯುವಂತಹ ಸಂದರ್ಭದಲ್ಲಿ ಇಂದಿರಾ ಗಾಂಧಿ ಈ ದೇಶದ ಪ್ರಧಾನಮಂತ್ರಿಗಳಾಗಿರ್ತಾರೆ. ಗುಜಾರಿಲಾಲ್ ನಂದಾ ಅವರು ದೇಶದ ಗೃಹ ಮಂತ್ರಿಗಳಾಗಿರ್ತಾರೆ. ಪ್ರತಿಭಟನೆಯನ್ನ ನಿಲ್ಲಿಸುವಂತಹ ಉದ್ದೇಶದಿಂದಾನೋ ಇಲ್ಲ ಇಂದಿರಾ ಗಾಂಧಿಯವರಿಗಿದ್ದಂತಹ ಹಿಂದೂಗಳ ಮೇಲಿನ ಪ್ರೀತಿಯ ಅಸಹಜತೆಯ ಭಾವನೋ ಇಲ್ಲ ದ್ವೇಷವೋ, ಸಾಧು ಸಂತರನ್ನ ಕಂಡಿದ್ದಂತಹ ಒಂದು ಅವರ ಭಾವನೆಗಳು ಯಾವ ರೀತಿ ವ್ಯಕ್ತವಾಯಿತು ಗೊತ್ತಿಲ್ಲ. ಆ ದಾಳಿ ನಿರತರ ಸಾಧುಗಳ ಮೇಲೆ, ನಾಗಸಾಧುಗಳ ಮೇಲೆ, ಹೋರಾಟಗಾರರ ಮೇಲೆ, ಗೋವುಗಳ ಮೇಲೆ ಮಾರಣಾಂತಿಕವಾಗಿ ಹಲ್ಲೆಯನ್ನು ಮಾಡಿದ್ರು. ಅಂದ್ರೆ ದಾಳಿಯನ್ನು ಮಾಡಿದ್ರು, ಅದನ್ನ ಹತ್ತಿಕ್ಕುವಂತ ಕೆಲಸಗಳನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಅಲ್ಲಿ ನಡೆದಂತಹ ಪ್ರತಿಭಟನೆಯ ವಿಕೋಪದಿಂದ 100 ಮಂದಿ ಸಾವನ್ನಪ್ಪುತ್ತಾರೆ, ಗಾಯಗಳಾಗ್ತವೆ, ಗೋವುಗಳು ಸಾಯ್ತವೆ. ಈ ಎಲ್ಲ ಹೋರಾಟಗಳು ಮುಗಿದ ನಂತರ ಸಂಸತ್ನಲ್ಲಿ ಗುಜರಾತ್ನ ಗೃಹ ಮಂತ್ರಿಗಳು ಅಲ್ಲಿ ಒಂದು ಉತ್ತರವನ್ನು ಕೊಡ್ತಾರೆ. ಏನಂತ ಕೊಡ್ತಾರೆ ಅಂತ ಹೇಳಿದ್ರೆ, ಈ ಒಂದು ಪ್ರತಿಭಟನೆಯಲ್ಲಿ 100 ಮಂದಿ ಗಾಯಗಳನ್ನ ಆಗಿದ್ದಾವೆ, ಅವ್ರಿಗೆ ನಾವು ಯಾವ ರೀತಿ ಚಿಕಿತ್ಸೆ ಕೊಡಬೇಕು ಕೊಡ್ತಾ ಇದ್ದೀವಿ ಅಂತ ಒಂದು, ಮತ್ತೆ 7 ಜನ ಈ ಒಂದು ಹೋರಾಟದಲ್ಲಿ ಸಾವನ್ನಪ್ಪಿದ್ದಾರೆ, ಇಷ್ಟು ಈ ಹೋರಾಟದ ಪ್ರಕರಣ ಅಂತ ಹೇಳಿ ಒಂದು ಉತ್ತರವನ್ನು ಕೊಟ್ಬಿಡ್ತಾರೆ. ಆದ್ರೆ ಅಲ್ಲಿ ನಡೆದಂತಹ ಒಂದು ಘನಘೋರ ದುರಂತದ ಬಗ್ಗೆ ಯಾರು ಕೂಡ ಪ್ರಸ್ತಾಪವನ್ನು ಮಾಡಲಿಲ್ಲ. ಆದ್ರೆ ಅಲ್ಲಿ ನಡೆಸಿದಂಥ ಹೋರಾಟಗಾರರು, ಪ್ರತ್ಯಕ್ಷದರ್ಶಿಗಳು, ಆ ಹೋರಾಟದಲ್ಲಿ ಭಾಗವಹಿಸಿದಂಥವ್ರು ಹೇಳೋ ಪ್ರಕಾರ ನೋಡೋದಾದ್ರೆ, ಇದು ಇಡೀ ದೇಶದಲ್ಲಿ ಮುಚ್ಚಿಡಲಾದಂತಹ ಮಹಾ ದುರಂತವಾದ ವಿಷಯ. ಆ ಒಂದು ಹೋರಾಟದಲ್ಲಿ 10,000ಕ್ಕೂ ಹೆಚ್ಚು ಜನಗಳಿಗೆ ಗಾಯಗಳಾಗ್ತವೆ, ನೊಂದುಕೊಳ್ತಾರೆ, ಅವರಿಗೆ ಕೈ ಕಾಲುಗಳು ಮುರಿದು ಹೋಗ್ತವೆ. ಈ ಥರದ ರೀತಿಯಲ್ಲಿ 10,000 ಜನಕ್ಕೆ 5,000 ಜನ ಸಾಧುಗಳು, ಅಲ್ಲಿ ಯಾರು ಬೇರೆ ಯಾರು ಇಲ್ಲ, ಸಾರ್ವಜನಿಕರು, ಸಾಧುಗಳು, ನಾಗಸಾಧುಗಳು 5,000 ಜನ ತಮ್ಮ ಪ್ರಾಣವನ್ನು ತೆತ್ತಾರೆ. 100 ಗೋವುಗಳ ಹತ್ಯೆ ಆಗ್ತದೆ. ಈ ಎಲ್ಲವನ್ನ ಮುಚ್ಚಿಡಬೇಕು ಅಂತೇಳಿ ಅಹೋರಾತ್ರಿ ಲಾರಿಗಳಲ್ಲಿ ಆ ಸಾಧುಗಳ ಹೆಣಗಳನ್ನ, ಗೋವಿನ ಹೆಣಗಳನ್ನ ತೆಗೆದುಕೊಂಡು ಹೋಗಿ ನಿರ್ಜನ ಪ್ರದೇಶದಲ್ಲಿ ಸುಟ್ಟಾಕ್ಬಿಡ್ತಾರೆ. ಇವತ್ತುವರೆಗೂ ಕೂಡ ಅದೊಂದು ಮುಚ್ಚಿಡಲಾದ ಭಯಾನಕ ಸತ್ಯ. ಅದರ ಸಂಸತ್ನಲ್ಲಿ ಕೊಟ್ಟ ಉತ್ತರವೇ ಬೇರೆ. ಅಂದ್ರೆ ಆ ದಿವಸ ಗೋಕುಲಾಷ್ಟಮಿ ಹಿಂದೂಗಳ ಪವಿತ್ರ ಹಬ್ಬ, ಕೃಷ್ಣನನ್ನ ಪೂಜಿಸುವಂತ ದಿವಸ, ಗೋವುಗಳನ್ನ ಪೂಜಿಸುವಂತಹ ಆರಾಧಿಸುವಂತ ದಿವಸ. ಆ ದಿವಸ ಕರ್ಪಾತ್ರಿ ಮಹಾರಾಜ ಸಾಧುಗಳು ಅಲ್ಲಿ ಬಂದಿರ್ತಾರೆ ಆ ಹೋರಾಟಕ್ಕೆ. ಆ ಮಹಾರಾಜ ಸಾಧುಗಳ ಒಂದು ಶಾಪ ಇಂದಿರಾ ಗಾಂಧಿ ಪರಿವಾರಕ್ಕೆ ಆಗ್ತದೆ. ಏನಂತ ಕೊಡ್ತಾರೆ ಗೊತ್ತೇ? ಅವರ ವಂಶಸ್ಥರ ಸಾವು ಅಸಹಜವಾಗಿ ಆಗಬಾರ್ದು, ಮತ್ತೆ ಅವರ ಆಡಳಿತ ನೆಮ್ಮದಿಯಿಂದ ನೀಡುವಂತಿರಬಾರದು ಅಂತ ಹೇಳಿದ್ರೆ, ಅದೊಂದು ಎಂಥ ಗೋಕುಲಾಷ್ಟಮಿ ದಿವಸ ಕೊಟ್ಟಂತಹ ಸಾಧು ಶಾಪ ಇವತ್ತುವರೆಗೂ ಅವರನ್ನು ಬಿಟ್ಟಿಲ್ಲ. ಇಂದಿರಾ ಗಾಂಧಿಯವರು ತಮ್ಮ ಅಂಗರಕ್ಷಕರಿಂದ ಹತ್ಯೆ ಆಗ್ತಾರೆ. ಇಂದಿರಾ ಗಾಂಧಿ ಸತ್ತಂತಹ ದಿನವೂ ಕೂಡ ಗೋಕುಲಾಷ್ಟಮಿ ಆಗಿರ್ತದೆ.
ಅವರಾದ ನಂತರ ಅವರ ಉತ್ತರಾಧಿಕಾರಿ ಅಂತೇಳಿ ಮೊದಲೇ ಯಾರು ಹೇಳಿರ್ತಾರಲ್ಲ, ಅವರ ಪ್ರೀತಿಯ ಪುತ್ರ ಸಂಜಯ್ ಗಾಂಧಿ ಅವರು ಕೂಡ ವಿಮಾನದ ದುರಂತದಲ್ಲಿ ಅವರು ಸಾವನ್ನಪ್ತಾರೆ, ಇಂದಿರಾ ಗಾಂಧಿ ಇದ್ದಾಗ್ಲೇನೆ. ತದಾದ ನಂತರ ಇಂದಿರಾ ಗಾಂಧಿ ಪ್ರಧಾನಿ ಆದ್ಮೇಲೆ ರಾಜೀವ್ ಗಾಂಧಿಯವರು ಅವರ ಮಗ ಪ್ರಧಾನಿ ಆಗ್ತಾರೆ. ಅವರು ಕೂಡ LTT ನಕ್ಸಲರ ಒಂದು ದಾಳಿಗೆ ತುತ್ತಾಗಿ ಹತ್ಯೆಯಾಗ್ತಾರೆ. ಹಿಂಗೆ ಅವರ ಶಾಪ, ಸಾಧುಗಳ ಶಾಪ ಒಂದು ಯಾವುದು ನಿರ್ಲಕ್ಷಿಸುವಂತಹದ್ದಿಲ್ಲ. ಅಂದ್ರೆ ಆ ಗೋಕುಲಾಷ್ಟಮಿ ದಿವಸ ಅವರೆಲ್ಲರೂ ಕೇಳ್ಕೊಂಡಿದ್ದಿಷ್ಟೇ, ಗೋ ಹತ್ಯೆ ನಿಷೇಧವನ್ನ ಜಾರಿ ಮಾಡಬೇಕು ಅಂತ ಹೇಳಿ. ಅವರ ಮೇಲೆ ನಿರ್ದಯವಾಗಿ ದಾಳಿಯನ್ನ ಮಾಡಿದ್ರು. ಎಮರ್ಜೆನ್ಸಿಗಳನ್ನ ಹೇರಲಾಯ್ತು, ಸಾಮಾಜಿಕ ಪಿಡುಕುಗಳನ್ನ ತೊಡಿಬೇಕು ಅಂತ ಇವತ್ತೆಲ್ಲರೂ ಹೇಳ್ತಾರೆ. ಅವತ್ತು ಆ ಎಲ್ಲ ಪಿಡುಕುಗಳನ್ನ ಸಂವಿಧಾನದ ಒಳಗಡೆ ತುರುಕಲಾಯ್ತು. ಕಾಂಗ್ರೆಸ್ನ ಅಧಿಕಾರದಲ್ಲಿ ಎಷ್ಟು ಬಾರಿ ಸಂವಿಧಾನದ ತಿದ್ದುಪಡಿಗಳಾಗಿದ್ದಾವೆ ಅನ್ನೋದನ್ನ ನೋಡ್ಕೊಳ್ಬೇಕು ನಾವು. ಕರ್ಪಾತ್ರಿ ಸಾಧುಗಳ ಒಂದು ಈ ಶಾಪ ನಿಜಕ್ಕೂ ಕೂಡ ಈ ದೇಶದಲ್ಲಿ ನಡೆದಂತ ಎಷ್ಟು ಇಂತಹ ಒಂದು ಹೋರಾಟವನ್ನ ಹತ್ತಿಕ್ಕುವಂತ ಸಲುವಾಗಿ ಇವತ್ತೆಲ್ಲರೂ ಕೂಡ ಹೇಳ್ತಾರಲ್ಲ, ಜಂತರ್ ಮಂತರ್ ಮೇಲೆ ವಿದ್ಯಾರ್ಥಿಗಳ ಮೇಲೆ, ಅಂದ್ರೆ ಅಲ್ಲಿ ವಿದ್ಯಾರ್ಥಿ ಸೋಗಿನಲ್ಲಿ ಬಂದಂತಹ ಎಷ್ಟೋ ಜನ ಯಾರು ವಿದ್ಯಾರ್ಥಿಗಳಲ್ವೇ ಅಲ್ಲ, ಅವ್ರ ಮೇಲೆ ಆದಂತಹ ಹೋರಾಟಗಳನ್ನೇ ಇದೇನೋ ತಪ್ಪು ಹೋರಾಟಗಳಾಗೋಗಿದೆ, ಲಾಠಿ ಪ್ರಹಾರವನ್ನ ಮಾಡಲಾಯ್ತು ಅಂತ ಎಷ್ಟು ಜನ ಬೀದಿಗೆ ಬಂದ್ಬಿಟ್ರಿ. 1966ರಲ್ಲಿ ನಡೆದಂತಹ ದೊಡ್ಡ ಘನಘೋರ ದುರಂತದ ಬಗ್ಗೆ ಇವತ್ತುವರೆಗೂ ಯಾರು ಕೂಡ ಚಕಾರ ಎತ್ತಿಲ್ಲ. ಈ ದೇಶದಲ್ಲಿ ಇನ್ನಷ್ಟು ಕಂಡು ಕೇಳರಿಯದ ದುರಂತಗಳು ಇತಿಹಾಸದ ಪುಟಗಳಲ್ಲಿ ಮುಚ್ಚಿ ಹೋಗಿದ್ದಾವೆ. ಅವೆಲ್ಲವನ್ನ ನಿಮ್ಮ ಮುಂದೆ ಪ್ರಸಾರವನ್ನು ಮಾಡೋರಿದ್ದೇವೆ, ಚರ್ಚೆಯನ್ನು ಮಾಡೋರಿದ್ದೇವೆ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. APTV ಕನ್ನಡ ನಂಬರ್ 1.